ಮುಂದೆ ನಿಂತಾಗ ನಿಮ್ ರಿಫ್ಲೆಕ್ಷನ್ ಕಾಣತ್ತೆ ಹೊರತು ಬೇರೆಯವ್ರದಲ್ಲ. ಅಂದ್ಮೇಲೆ ಇನ್ನೊಬ್ರ ಲೈಫು ನಮ್ ಲೈಫ್ ತರಾನೇ ಇರತ್ತೆ ಅಂತ ಹೆಂಗ್ರಿ ಡಿಸೈಡ್ ಮಾಡೋದು? ಇಂಥ ಪ್ರಶ್ನೆ ನಿಮ್ಮ ತಲೆನಲ್ಲಿ ಒಂದ್ಸರ್ತಿ ಆದ್ರೂ ಬಂದಿದ್ರೆ ಈ ಸ್ಕಿಟ್ ನ ನೋಡ್ಕೊಂಡ್ ಬಂದ್ಬಿಡಿ. ಓಯ್ ನಮಸ್ಕಾರ ಮಾರ್ರೆ, ನಾನು ಈ ಮನೆ ಕೆಲ್ಸದವನು. ಏನು ಈ ಸಾಂಗಿಗೆ ಎಂಟ್ರಿ ಕೊಟ್ಟೆ ಅಂತನಾ? ನಮ್ಮ ಯಜಮಾನ್ರಿಗೆ ಹೆಂಡತಿ ಇಲ್ಲ. ಅಯ್ಯೋ ತಪ್ಪು ತಿಳ್ಕೊಳ್ಳೋದು ಬೇಡ, ಅಂದ್ರೆ ಈ ಮನೆ ಕೆಲ್ಸ ಎಲ್ಲ ನಾನೇ ಮಾಡ್ತೀನಿ ಅಂತ. ಇವ್ರೇನು ಓಪನಿಂಗ್ ಅಲ್ಲಿ ಮಲ್ಕೊಂಡಿದ್ದಾರೆ? ಯಜಮಾನ್ರೆ ಎದ್ದೇಳಿ ಮಾರ್ರೆ, ಓಪನಿಂಗ್ ಅಲ್ಲಿ ನೀವು ಮಲ್ಕೊಂಡ್ರೆ ಸ್ಕಿಟ್ಟು ಮಲ್ಕೊಳ್ಳಲ್ವಾ? ಅಯ್ಯೋ ಎದ್ದೇಳಿ ಯಜಮಾನ್ರೆ, ಗಂಟೆ 11 ಆಯ್ತು. ನೋಡಿ ನೀವು ಮಲ್ಕೊಂಡ್ರೆ ಎಲ್ರು ಮಲ್ಕೊಳ್ತಾರೆ. ಎಲ್ರಿಗೂ ನಮಸ್ಕಾರ. ಎಸ್ಪೆಷಲಿ ಗರ್ಲ್ಸ್. ಈ ಗಂಡಸರು ಎಷ್ಟೇ ಕೆಟ್ಟ ಮೂಡಲ್ಲಿದ್ರು ಅವ್ರು ಮೂಡಲ್ಲಿ ಇರ್ತಾರೆ. ಓಹೋ, ಏನು ರಾತ್ರಿ ಕುಡ್ದಿದ್ರು? ಓ ಕಣ, ತಿನ್ನಕ್ಕೆ ಅಂತ ಟ್ರೈ ಮಾಡಿದೆ, ಆಗ್ಲಿಲ್ಲ, ಅದು ಕುಡ್ದೆ. ಯಾಕೆ ನೀ ಕುಡಿಯಲ್ವಾ? ಕುಡಿತಿದ್ದೆ, ಇವಾಗ ಬಿಟ್ಟಿದ್ದೀನಿ. ಯಾಕೋ? ಒಂದಿನ ಏನಾಯ್ತಂದ್ರೆ, ಯಾವ ರೇಂಜ್ ಕುಡ್ದಿದ್ದೀನಿ ಅಂದ್ರೆ ಯಜಮಾನ್ರೆ, ಈ ಮೊಬೈಲ್ ಅಲ್ಲಿ ಫ್ಲಾಶ್ ಲೈಟ್ ಆನ್ ಮಾಡ್ಕೊಂಡು ಒಂದು ಗಂಟೆ ಇದ್ದೇ ಮೊಬೈಲ್ ಹುಡುಕಿದೀನಿ. ಅವತ್ತೇ ಲಾಸ್ಟ್, ಮತ್ತೆ ಕುಡಿಲೇ ಇಲ್ಲ. ಅವತ್ತು ನಿನ್ನ ಪ್ರಸ್ಥ ಏನಾದ್ರೂ ಇದ್ದಿದ್ರೆ ಅದೇನೇನು ಹುಡುಕ್ತಿದ್ದೆ. ಸಾರಿ ಅದಿರ್ಲಿ, ಇವತ್ತೇನು ಇಷ್ಟು ಲೇಟ್ ಆಗಿ ಎದ್ದಿದ್ದು? ಮುಖದಲ್ಲಿ ಕಳೆನೇ ಇಲ್ಲ. ಲೇ ಹೇಳ್ತೀನಿ, ಮೊದ್ಲು ಎಣ್ಣೆ ತಗೊಂಬರ. ಬೆಳಿಗ್ಗೆನಾ? ಲೇ ಬೆಳಿಗ್ಗೆ ಟಿವಿಯಲ್ಲಿ ಐಟಮ್ ಸಾಂಗ್ ಹಾಕ್ತಾರೆ. ಯಾವನಾದ್ರೂ ಬೆಳಿಗ್ಗೆನಾ ಅಂತ ಕೇಳ್ತೀರಾ? ಇಲ್ಲ. ಬೆಳಿಗ್ಗೆ ಡಾಕ್ಯುಮೆಂಟ್ಸ್ ಇಲ್ದಿರೋ ಗಾಡಿನ ಪೊಲೀಸ್ ಹಿಡಿತಾರೆ. ಯಾವನಾದ್ರೂ ಬೆಳಿಗ್ಗೆನಾ ಅಂತ ಕೇಳ್ತೀರನಾ? ಇಲ್ವಲ್ಲ. ಮತ್ ನಾನೇನ್ ಕೇಳ್ತೀಯಾ? ಸರಿ ಕಮ್ಮಿ ಇಲ್ಲ. ಅದಿರ್ಲಿ ಯಜಮಾನ್ರೆ, ಇವತ್ತೇನು ಬೆಳಿಗ್ಗೆನ ಕುಡಿತಿದ್ದೀರಾ? ಲೇ ಇವತ್ ನನ್ನ ವೆಡ್ಡಿಂಗ್ ಆನಿವರ್ಸರಿ ಕಣ. ವೆಡ್ಡಿಂಗ್ ಆನಿವರ್ಸರಿ ಅದೇ ಖುಷಿಯಿಂದ ಇರ್ಬೇಕು, ನೀವ್ ಯಾಕೆ ಕುಡಿಯೋದು? ಲೇ ನನ್ನ ಹೆಂಡತಿ ಈ ದಿನನೇ ಕಣ ಅವತ್ತು ಓಡೋಗಿದ್ದು. ಯಾರ ಜೊತೆ? ಕೆಲಸದವನ ಜೊತೆ. ಚೆಕ್ ಜಸ್ಟ್ ಮಿಸ್. ಎರಡನೇ ಮದ್ವೆ ಆಗ್ಬೋದಿತ್ತಲ್ವಾ? ಅದೇ ಕಣ. ಮತ್ತೆ ಅಲ್ಲಿ ಕಾಣ್ಲಿಲ್ಲ. ನಾನು ಡ್ಯೂಟಿಲಿ ಫುಲ್ ಬಿಜಿ ಆಗಿದ್ದೆ. ಅವಳು ಊಟಿಗೆ ಹೋಗೋಣ ಅಂದ್ಲು. ಓಹೋ, ನಾನ್ ಬಿಜಿ ಆಗಿದ್ದೀನಿ, ಕೆಲಸನ ಕರ್ಕೊಂಡು ಹೋಗು ಅಂದೆ. ಈ ಸಲನು ಜಸ್ಟ್ ಮಿಸ್. ಮೂರನೇ ಮದ್ವೆ ಯಾವಾಗ ಆಗ್ತೀರಾ? ಅವಳು ಒಪ್ಗಳಲ್ಲ ಕಣ. ಯಾರು? ನೀನ್ ಹೇಳ್ತಿ? ಬೇಕಿತ್ತ ಇದು ನಂಗೆ? ಅದಿರ್ಲಿ, ಈ ಹೆಣ್ಣು ಅಂದ್ರೆ ಏನು? ನೋಡ, ನಾವೇ ಬೆಳೆಸಿ ನಾವೇ ತಿನ್ನೋದನ್ನ ಹಣ್ಣು ಅಂತಾರೆ. ಅದೇ ನಾವೇ ಸಾಕಿ ನಮ್ಮನ್ ತಿನ್ನೋರ್ನ ಹೆಣ್ಣು ಅಂತಾರೆ. ಓಹೋ, ಆ ಟೈಪು. ಹ್ಞೂ ಕಣ. ದಿನ ಅವಳು ನೆನ್ಸ್ಕಂತೆ ಕುಡಿಯೋದಾಯ್ತು. ಒಂದೊಂದ್ಸಾರಿ ಎಣ್ಣೆ ಹೊಡಿಯೋಕೆ ಶರ್ಟ್ ಜೇಬಲ್ಲಿ ₹1 ದುಡ್ಡು ಇರಲ್ಲ. ಅವಾಗ ಏನ್ ಮಾಡ್ತೀರಾ? ಪ್ಯಾಟ್ ಜೇಬಿಂದ ಎತ್ಕೊಡ್ತೀನಿ. ಒಟ್ಟಲ್ಲಿ ನಾನು ಕುಡಿಬೇಕು, ಅವಳು ಮರಿಬೇಕು. ಅಲ್ಲ ಯಜಮಾನ್ರೆ, ನಿಮ್ಗೆ ಮಂಡೆ ಸಮ ಉಂಟಾ? ಇಷ್ಟ ಇಲ್ಲದ ಹುಡುಗಿನ ನೀವ್ ಯಾಕೆ ಮದ್ವೆ ಆಗಿದ್ದು? ಲೇ ಹಣೆ ಬರಹ ಅನ್ನೋದು ಸ್ಕ್ರಿಪ್ಟ್ ಆಗಿದ್ರೆ ನಮ್ ರೈಟರ್ಗೆ ಹೇಳಿ ಚೇಂಜ್ ಮಾಡಿಸ್ಬೋದಾಗಿತ್ತು. ಆದ್ರೆ ದೇವ್ರು ಬರ್ದಿರೋದ್ ಕಣ, ಚೇಂಜ್ ಮಾಡಕ್ ಆಗಲ್ಲ. ಒಟ್ನಲ್ಲಿ ನನಗಾಗಿರೋ ತರ ಯಾರಿಗೂ ಆಗ್ಬಾರ್ದು ಅಂತ ಆಸೆ ಪಡ್ತೀನಿ ಅಷ್ಟೇ. ಲೇ ಏನಿದು ಮಲ್ಲಿಗೂ ಸ್ಮೆಲ್ ಬರ್ತಾ ಇದೆ? ಹಾಡು ಡ್ಯಾನ್ಸ್ ನನಗಂತೂ ತಡ್ಕೊಳಕ್ ಆಗಲ್ಲ. ಅದೇನ್ ಕೇಳ್ಕೊಂಡ್ ಬಾ. ಸರಿ ಬರ್ರೆ. ಓಯ್, ಎಂತ ಬೆಳಿಗ್ಗೆನೆ ಹಾಡು ಕುಣಿತ? ಅದು ಇವತ್ತು ನಾನು ನನ್ನ ಹೆಂಡತಿ ತುಂಬಾ ಖುಷಿಲಿದ್ದೀವಿ, ಅದಕ್ಕೆ. ಓಹೋ, ಖುಷಿಲಿ ಇದ್ದೀರಂತ ಜಾಸ್ತಿ ಕುಂಡು ಸ್ಟೇಜ್ ಮುರ್ದಾಕ್ಬೇಡಿ, ಪ್ರೊಡ್ಯೂಸರ್ಸ್ ಬೇಜಾರಾಗ್ತಾರೆ. ಯಜಮಾನ್ರೆ, ಅವ್ರು ಖುಷಿಲಿದ್ದಾರಂತೆ. ಓ ಹೌದಾ? ಸರಿ, ನನ್ಸ್ಕೊಳಕ್ ಏನಾದ್ರು ತಗೊಂಬರ. ಸರಿ. ಚಿನ್ನ, ಮುದ್ದು, ಬಂಗಾರ, ಹೇಳ್ರಿ. ಇವತ್ ನಮ್ಮ ಮ್ಯಾರೇಜ್ ಆನಿವರ್ಸರಿ ಅಲ್ವಾ? ಸಿಕ್ಕಾಪಟ್ಟೆ ಖುಷಿಲಿದ್ದೀನಿ ಕಣೆ. ನಿನಗೆ ಏನ್ ಬೇಕು ಕೇಳು, ಕೊಡಿಸ್ತೀನಿ. ಹೌದಾ? ನನ್ಗೇನ್ ಬೇಕು ಕೇಳಿದ್ರೆ ಕೊಡಿಸ್ತೀರಾ? ಓ ರೀ, ನಾನಿನ್ನು ನಿಮ್ ಜೊತೆ 7 ಜನ್ಮ ಇರ್ಬೇಕು. ಅಮೃತ ಕೊಡಿಸ್ರಿ. ಅಮೃತ ಕಾಸ್ಟ್ಲಿ ಆಗುತ್ತೆ, ನಮ್ಮ ಬಜೆಟ್ ಅಲ್ಲಿ ವಿಷಯ ಸಿಗುತ್ತೆ. ಓಕೆನಾ? ಪತಿಯೇ ಪ್ರತ್ಯಕ್ಷ ದೈವ. ನೀವೇನ್ ತಂದ್ಕೊಟ್ರು ಓಕೆ. ಮೊದ್ಲು ನೀವ್ ಅರ್ಧ ಕುಡ್ದು ಆಮೇಲೆ ನಂಗೆ ಕೊಡಿ. ರೀ, ಯಾಕೋ ಈ ಕೈನ ಕತ್ತರಿಸಾಕ್ಬಿಡ್ಬೇಕು ಅನಿಸ್ತಿದೆ ರೀ. ಲೇ ನಂದೀಶ, ಮಚ್ಕೊಡ. ತಮಾಷೆ, ಕಾಮಿಡಿ ಮಾಡಿದೆ. ರೀ, ನನ್ಗೊಂದ್ ಚಿನ್ನದ ರಿಂಗ್ ಕೊಡಿಸ್ರಿ. ಲೇ ನನ್ ಲೆವೆಲ್ ಅಲ್ಲಿ ಕೇಳಿ. ಹಾಗಾದ್ರೆ ಒಂದ್ ಸ್ಟೋನ್ ಇರೋ ನೆಕ್ಲೆಸ್ ಕೊಡ್ಸ್ರಿ. ಸೋನಿರೋ ಕಿಡ್ನಿ ಇದೆ, ಆಗ್ಬೋದಾ? ನನ್ನ
ನನ್ ಲೆವೆಲ್ ಅಲ್ಲಿ ಕೇಳೆ. ಸರಿ, ಹಾಗಾದ್ರೆ ನಿಮ್ ಲೆವೆಲ್ಗೆ ಏನ್ ಬರುತ್ತೋ ಅದನ್ನ ನೀವೇ ತಂದು ಕೊಡಿ. ಹೋಗ್ರಿ, ಎಲ್ರು ನಮ್ನೆ ನೋಡ್ತಿದ್ದಾರೆ. ಅಯ್ಯ ನಿನ್ನ ಬಾಯ್ಲಿ ಯಾರಿಗೂ ಕೊಡ್ಬೇಡ. ಎಂಜಾಯ್. ಇದು ನನ್ನ ಲೆವೆಲ್ ಅಂದ್ರೆ. ಅಯ್ಯೋ, ನನ್ ಗಂಡ ಏನು ಕಾಸ್ಟ್ಲಿ ಗಿಫ್ಟ್ ಕೊಟ್ಟಿದ್ದಾರೆ ಅನ್ಸುತ್ತೆ. ಏಯ್ ನನ್ ಬೇಡ, ನೀನ್ ಒಬ್ಳೆ ತಿನ್. ಭಿಕ್ಷಿಕನ ಹತ್ರ ಬ್ರಾಂಡೆಡ್ ಐಟಮ್ ನ ಎಕ್ಸ್ಪೆಕ್ಟ್ ಮಾಡಿದ್ದೆ ನನ್ ತಪ್ಪು. ಹೋಗಿ ಒಂದ್ ಲೋಟ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಬಾರೆ. ಇದಕ್ಕೇನ್ ಕಮ್ಮಿ ಇಲ್ಲ. ಯಜಮಾನ್ರೆ, ಬಿಸಿ ಬಿಸಿ ಕಬಾಬ್ ರೆಡ್ಡಿ. ಏನೈತೆ ಏನೈತೆ? ಒಳಗೆ ಗ್ಯಾಸ್ ಮೇಲೆ ಕಾಫಿ ಇಟ್ಟಿದ್ನ, ಕಾಫಿ ಎಲ್ಲ ಚೆಲ್ಲೋಯ್ತಾ? ಅಯ್ಯಯ್ಯೋ, ಕೈ ಮೇಲೆ ಚೆಲ್ಲೋಯ್ತು. ಎಲ್ಲ ವೇಸ್ಟ್ ಆಗೋಯ್ತು. ಕೂತ್ಕೋ ಕೂತ್ಕೋ. ಪಕ್ಕದ ಮೇಲೆ ಏನೋ ಕಿರ್ಚ್ಕೊತಾ ಇದಾರೆ, ಅದೇನ್ ಕೇಳ್ಕೊಂಡ್ ಬರ. ಸರಿ ಯಜಮಾನ್ರೆ. ಓಯ್, ಎಂತ ಸಾವುಮಾರಿ, ಯಾರು ಕಿರ್ಚಿದ್ದು? ಇವ್ರು ಯಾಕೆ? ಇವತ್ತು ನಮ್ಮ ಮ್ಯಾರೇಜ್ ಆನಿವರ್ಸರಿ ಇತ್ತಲ್ಲ. ಓ ಅದ ಅದಲ್ಲ ಕಣಯ್ಯ, ಮತ್ತೆ ಇವಳು ಅಡ್ಗೆ ಮನೆಗೆ ಕಾಫಿ ಮಾಡಕಂತ ಹೋಗಿದ್ಲಾ, ಪಾತ್ರೆ ಸ್ಲಿಪ್ ಆಗಿ ಬಿದ್ದು ಕಾಫಿ ಚೆಲ್ಕೊಂಡ್ಬಿಟ್ಲು. ಕಾಫಿ ಚೆಲ್ಲೋಯ್ತಾ? ಹೂ ಕಣ, ಎಲ್ಲ ಚೆಲ್ಲೋಯ್ತು. ಅಯ್ಯೋ ಯಜಮಾನ್ರೆ, ಪಾತ್ರೆ ಸ್ಲಿಪ್ ಆಗಿ ಕೈ ಮೇಲೆ ಬಿದ್ದು ಕಾಫಿ ಚೆಲ್ಲೋಯ್ತಂತೆ. ಏನು? ಪಾತ್ರೆ ಸ್ಲಿಪ್ ಆಗಿ ಕೈ ಮೇಲೆ ಬಿತ್ತ? ಇವತ್ತು ಅವ್ರದ್ದು ವೆಡ್ಡಿಂಗ್ ಆನಿವರ್ಸರಿ ತಾನೇ? ಹೌದು. ಲೇ, ಪಾತ್ರೆ ತಾಗಿ ಯಾವ ಕೈ ಗಾಯ ಆಯ್ತು? ಎಡಗೈನಾ ಬಲಗೈನಾ? ಎಡಗೈ. ಇದ್ಯಾವ ಕೈ? ಎಡಗೈ. ಅದು ಬಲಗೈ. ಅದ್ರಲ್ಲೇ ತಿನ್ನು. ಲೇ, ನನ್ನ ಲೈಫಲ್ಲೂ ಹಿಂಗೆ ನಡೆದಿತ್ತು ಕಣೋ. ನನ್ನ ವೆಡ್ಡಿಂಗ್ ಆನಿವರ್ಸರಿ ದಿನ ನನ್ನ ಹೆಂಡತಿ ಕಾಫಿ ಮಾಡ್ತೀನಿ ಅಂತ ಒಳಗ್ ಹೋದ್ಲು. ಪಾತ್ರೆ ತಾಗಿ ಕೈ ಗಾಯ ಆಯ್ತು, ಅದು ಎಡಗೈನೆ. ಸಾಕು ಬಿಡ್ರಿ. ಮತ್ತೇನು ಕಿರ್ಚ್ಕೊತಿದ್ದಾರೆ? ಏನಾಯ್ತು ಕೇಳ್ಕೊಂಬ. ಸರಿ ಸರಿ ಯಜಮಾನ್ರೆ. ಎಂತ ಸಾವುಮಾರಿ, ಮತ್ತೆ ಯಾರು ಕಿರ್ಚಿದ್ದ? ಇವ್ರೆ ಅದಾ? ಮಾತ್ರ ಅದ ಅಂತೆಲ್ಲ, ಅದಲ್ಲ. ಮತ್ತೆ ಕಾಲ್ ಸ್ಲಿಪ್ ಕೆಳಗ್ ಬಿದ್ಬಿಟ್ಲು ಅಷ್ಟೇ. ಓ ಅಷ್ಟೇನಾ? ನಾನೇನು ಬೇರೆ ಅನ್ಕಂಡೆ. ಯಜಮಾನ್ರೆ, ಕಾಲ್ ಸ್ಲಿಪ್ ಆಗಿ ಬಿದ್ಬಿಟ್ಟಂತೆ. ಹೌದಾ? ನನ್ನ ಲೈಫಲ್ಲೂ ಹಿಂಗೆ ಆಗಿತ್ತು ಕಣೋ. ಇದ್ದೇ ಪ್ಯಾರಲಲ್ ಲೈಫ್ ಅಂತಾರೆ. ಅಂದ್ರೆ ನನ್ನ ಲೈಫಲ್ಲಿ ಏನೇನ್ ನಡೆದಿದೆಯೋ ಈಗ ಅವನ ಲೈಫಲ್ಲಿ ಎಲ್ಲ ನಡೀತಾ ಇದೆ. ಏನ್ ಮಾಡೋದು ಏನ್ ಮಾಡೋದು ಏನ್ ಮಾಡ್ಲಿ? ಏನ್ ಒಂದ್ ನಿಮಿಷ ಹೋಗಿ ನಾನು ಸುಟ್ಟಿರೋ ಗೈಕ್ ಆಯಿಂಟ್ಮೆಂಟ್ ತರ್ತೀನಿ. ಇಲ್ಲೇ ಇರೋ, ಬಂದೆ. ಇವ್ರೆ, ಕೈ ಸುಟ್ಟೋಗಿದೆ, ಗಾಯಕ್ಕೆ ಆಯಿಂಟ್ಮೆಂಟ್ ಬೇಕು. ಇವತ್ತು ನಿಂದು ವೆಡ್ಡಿಂಗ್ ಆನಿವರ್ಸರಿ ತಾನೇ? ಹೌದು. ಓ, ನಿಮ್ ಮನೆ ಕೆಲಸದವನ್ ಹೇಳದ್ನಾ? ಇಲ್ಲ, ಇದನ್ನೇ ಪ್ಯಾರಲಲ್ ಲೈಫ್ ಅಂತಾರೆ. ಅಂದ್ರೆ ನನ್ನ ಲೈಫಲ್ಲಿ ಏನೇನ್ ನಡೆದಿದ್ಯೋ ಅದೆಲ್ಲ ಈಗ ನಿನ್ ಲೈಫಲ್ಲಿ ನಡೀತಾ ಇದೆ. ಅಂದ್ರೆ ಲೇ, ನಿನ್ನೆಂಟಿ ಯಾವನ್ ಜೊತೆನೋ ಓಡೋದಂಗೆ ನನ್ನ ಹೆಂಡತಿನ ಓಡೋಗ್ತಾಳೆ ಅಂತ್ಯ. ಈಗ ಹೋಗಿ ಕೇಳು, ಹಲ್ಲಿ ಬಿತ್ತು ಅಂತಾಳೆ. ಈ ಕಥೆನಲ್ಲಿ ಯಾವ್ದಾದ್ರು ಬ್ಯಾಗ್ ಹಾಕೊಂಡೋಗೋ ಸ್ಕೂಲ್ ಮಕ್ಳ ಹತ್ರ ಹೇಳು, ನನ್ನ ಹತ್ರ ಅಲ್ಲ. ಅಲ್ಲಿ ಬಿತ್ತಂತೆ ಅಲ್ಲಿ. ಚಿನ್ನ, ಏನೈತೆ? ಮೈ ಮೇಲೆ ಹಲ್ಲಿ ಬಿದ್ಬಿಡ್ತೀರಿ. ಅವ್ನು ಹೇಳ್ದಂಗೆ ಆಗ್ತಾ ಇದೆ. ಬಿತ್ತಂತ? ಹೌದು, ಬಿತ್ತಂತೆ. ಗೊತ್ತಾಯ್ತಾ? ಇದನ್ನೇ ಪ್ಯಾರಲಲ್ ಲೈಫ್ ಅಂತಾರೆ. ನಿನಗೇನಾದ್ರೂ ಡೌಟ್ ಇದ್ರೆ ಹಲ್ಲಿನ ಉಲ್ಟಾ ಮಾಡಿ ನೋಡು, ಅದು ಗಂಡು ಹಲ್ಲಿನೇ. ಇದು ನೀನ್ ನಂಬಲೇಬೇಕು. ನಾನೇ ನೀನ್ ಹೇಳಿದ ಕಥೆನೆಲ್ಲ ನಂಬಕ್ಕೆ ಬಕ್ರ ಅನ್ಕೊಂಡಿದ್ಯಾ? ಸರ್, ಯಾವ್ದಾವ್ದೋ ಕಾದಂಬರಿ ಓದಿ ಮೆಂಟ್ಲಾಗ್ಬಿಟ್ಟವನೆ. ನಿಂತ ಉತ್ಸವ ಮಕ್ಕಳು ಮನೆ ಪಕ್ಕ ಇದ್ರೆ ಈಗ ನೀನು ಹೊಸ್ಲೆ ಹಿಡಿದಿ ತಾನೆ? ಇದೇ ನನ್ನ ಲೈಫಲ್ಲೂ ನಡೆದಿದ್ದು. ಇದನ್ನೇ ಪ್ಯಾರಲಲ್ ಲೈಫ್ ಅಂತಾರೆ. ನಂಬಿದ್ರೆ ನಂಬು, ಬಿಟ್ಟೆ ಬಿಡು. ಅಯ್ಯಯ್ಯೋ, ನಾಯಿ ನನ್ ಮಗ ತಲೆಗೆ ಹುಳ ಬಿಟ್ಟು ಹೋಗ್ಬಿಟ್ನಲ್ಲ. ಸರ್, ನಂಗೆ ಅರ್ಥ ಆಗ್ಲಿಲ್ಲ. ಅರ್ಥ ಮಾಡ್ಕೋ, ಇದನ್ನೇ ಪ್ಯಾರಲಲ್ ಲೈಫ್ ಅಂತಾರೆ. ನನ್ನ ವೆಡ್ಡಿಂಗ್ ಆನಿವರ್ಸರಿ ದಿನ ಹಿಂಗೆಲ್ಲ ಆಗಿನೇ ನನ್ನ ಹೆಂಡತಿ ಓಡೋಗಿದ್ದು. ಅಂದ್ರೆ ಏನು? ನನ್ನ ಹೆಂಡತಿನೂ ಓಡೋಗ್ತಾಳೆ ಅಂತೀರಾ? ಕನ್ಫರ್ಮ್, ಮಿಸ್ಸೇ ಇಲ್ಲ. ನಿನ್ ಮಾತೆಲ್ಲ ನಂಬ್ಕೊಂಡ್ರೆ ಅಷ್ಟೇ. ನಿನಗೇನು ನಂಬಿಕೆ ಬರ್ಬೇಕು ತಾನೆ? ಬಾ ಕೂತ್ಕೋ. ನಿಂದು ಲವ್ ಮ್ಯಾರೇಜ್ ತಾನೆ? ಹೌದು. ನಿನ್ನ ಹುಡುಗಿನ ಮೊದ್ಲು ಮೀಟ್ ಆಗಿದ್ದು ಲಾಲ್ ಬಾಗ್ ಅಲ್ಲಿ ತಾನೆ? ಮೊದ್ಲು ಪ್ರಪೋಸ್ ಮಾಡಿದ್ದು ನೀನೇ ತಾನೆ? ಇದೇ ನನ್ನ ಲೈಫಲ್ಲೂ ನಡೆದಿದ್ದು. ಅಂದ್ರೆ ನನ್ನ ಲೈಫಲ್ಲಿ ಏನೇ ನಡೀತಿದ್ಯೋ ಅದೆಲ್ಲ ನಿನ್ ಲೈಫಲ್ಲೂ ನಡೆಯುತ್ತೆ.
ಸರ್ ಹಂಗಂದ್ರೆ ನನ್ನ ಹೆಂಡತಿ ಓಡೋಗ್ತಾಳೆ ಅದನ್ನ ಹೆಂಗಾದ್ರೂ ತಪ್ಪಿಸ್ಬೇಕು ಹೆಂಗೆ ಅಂತ ಹೇಳಿ ಸರ್ ಹೇಳಿ ಸರ್. ಈಗ ಹೋಗಿ ನೋಡು ನಿನ್ನ ಹೆಂಡತಿ ರೊಮ್ಯಾಂಟಿಕ್ ಆಗಿ ಟಿವಿ ಆನ್ ಮಾಡ್ತಾಳೆ. ಆನ್ ಮಾಡಿದ್ಲಾ? ಯಾವ ಟಿವಿ ನೋಡ್ತಿದ್ದಾಳೆ? ನಮ್ ಟಿವಿ ನೋಡ್ತಿದ್ದಾಳೆ. ನಿಮ್ ಟಿವಿಲೆ ಯಾವ ಚಾನಲ್ ನೋಡ್ತಿದ್ದಾಳೆ? ಯಾವ್ದೋ ಸೀರಿಯಲ್ ನೋಡ್ತಿದ್ದಾಳೆ ಸರ್. ಹಂಗೆ ನೋಡ್ತಾ ಇರೋ, ಅವಳು ಕಿಟಕಿಯಿಂದ ಹಾರಿ ಆತ್ಮಹತ್ಯೆ ಮಾಡ್ಕೋತಾಳೆ. ಅಯ್ಯೋ, ಎಲ್ಲಿ ಸರ್ ಅವಳಿಂದ ಸತ್ಯ ಇಲ್ಲ ಹಂಗೆ ಕೂತವಳೆ. ನಾನು ಹೇಳಿದ್ದು ಟಿವಿಲಿ. ಟಿವಿಲ ಸರ್ ಹೌದು ಇದೇನ್ ಗೊತ್ತು ನಿಮ್ಗೆ? ಅವತ್ತು ಇದೇ ಸೀನ್ ಬರ್ತಾ ಇತ್ತಾ? ಲೇ ಅದು ಸೀರಿಯಲ್ ಕಣ, ಕತೆ ಎಲ್ಲ ಒಂದೇ, ಆದ್ರೆ ಟೈಟ್ಲ್ ಮಾತ್ರ ಚೇಂಜ್. ನನಗೆ ಟೆನ್ಷನ್ ತಲೆನೇ ಓಡ್ತಾ ಇಲ್ಲ ಸರ್. ಆಮೇಲೆ ಏನಾಗುತ್ತೆ ಹೇಳಿ ಸರ್? ಆಮೇಲೆ ಏನಾಗುತ್ತೆ? ಆಮೇಲೆ ಏನಾಗುತ್ತೆ ಅಂದ್ರೆ ಅದೇ ಟೈಮ್ಗೆ ಕರೆಕ್ಟ್ ಆಗಿ ಒಬ್ಬ ಹಾಲೋನ್ ಬರ್ತಾನೆ. ಬಂದ ಸರ್. ಈಗ ಡೋರ್ ನಾಕ್ ಮಾಡ್ತಾನೆ. ಮಾಡ್ದ ಸರ್. ನಿನ್ ಹೆಂಡತಿ ಡೋರ್ ನ ಓಪನ್ ಮಾಡ್ತಾಳೆ. ಮಾಡಿದ್ಲು ಸರ್. ಈಗ ಇಬ್ರು ಕಿಲ ಕಿಲ ಅಂತ ನಕ್ಕಂತ ಮಾತಾಡ್ತಾರೆ. ಸಂಸಾರ ಹೆಣ್ಣು ಸಂಸಾರ ಹಾದಿ ಹೆಣ್ಣು ಶೋಕಿಯ ಮೂಲ ಹೆಣ್ಣು ಶೋಕದ ಮೂಲ ಹೆಣ್ಣು. ಲೇ ನಮ್ಮನೇಲಿ ನಿನಗೇನೋ ಕೆಲಸ ಲೇ.